Hello students, welcome back to part 2 MCQs Mathematics for SSLC 2021 examinations. Right. So, this session we will be covering still more important problems on arithmetic progressions. So, this part ಸ್ವಲ್ಪ ಶಾರ್ಟ್ಕಟ್ಸ್ ನ ಹೇಳ್ಕೊಡ್ತೀನಿ ನಿಮಗೆ. ಸೊ ನಾಳೆ ಕ್ಲಾಸ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ನಾಳೆ ಸೆಷನ್ ಅಲ್ಲಿ ಕನ್ಕ್ಲೂಡ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ಕ್ಲೂಡ್ ಮಾಡ್ತೀನಿ ಅದನ್ನ. ಸೊ ಏನು ಶಾರ್ಟ್ಕಟ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ, ಧೈರ್ಯವಾಗಿ ನೀವು ಅದನ್ನ ನಿಮ್ಮ ಎಕ್ಸಾಮಿನೇಷನ್ಸ್ ಅಲ್ಲಿ ಅಪ್ಲೈ ಮಾಡಬಹುದು ಅಂಡ್ ಯು ಕ್ಯಾನ್ ಸೇವ್ ಲಾಟ್ ಆಫ್ ಟೈಮ್ ಆಲ್ಸೋ. ರೈಟ್. ಸೊ ಒನ್ ಬೈ ಒನ್ ನೋಡ್ತಾ ಹೋಗಿ, ಕ್ವೆಶ್ಚನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮೇನ್ ಥಿಂಗ್ ಇಸ್ ಯು ಹ್ಯಾವ್ ಟು ರೀಡ್ ದ ಕ್ವೆಶ್ಚನ್ ರೈಟ್ with lot of consciousness, right? ಮತ್ತೆ ಆ ಕ್ವೆಶ್ಚನ್ ಅಲ್ಲಿ ಬರುವಂತ ಏನು ಕೊಟ್ಟಿದ್ದಾನೆ ಮತ್ತೆ ಏನು ಕೇಳಿದ್ದಾನೆ, ಎರಡು ಪಾರ್ಟ್ಸ್ ಅನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಸೊ ನಿನ್ನೆ ಸೆಷನ್ ಅಲ್ಲಿ ನೀವೆಲ್ಲ ನೋಡಿದಾಗೆ ಕೆಲವು ಕ್ವೆಶ್ಚನ್ಸ್ ಎಲ್ಲ ನೀವು ಕೇಳಿಸ್ಕೊಂಡಿದ ತಕ್ಷಣನೇ ನೀವು ಡೈರೆಕ್ಟ್ ಆಗಿ ವಿತೌಟ್ ಲುಕಿಂಗ್ ಅಟ್ ದ ಚಾಯ್ಸೇ ಬೇಕಾಗಲ್ಲ, ಕೆಲವು ಕ್ವೆಶ್ಚನ್ಸ್ಗೆಲ್ಲ ಡೈರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಸೊ ಇವತ್ತಿನ ಸೆಷನ್ ಅಲ್ಲೂ ಕೂಡ ಕೆಲವು ಕ್ವೆಶ್ಚನ್ಸ್ 50% ಕ್ವೆಶ್ಚನ್ಸ್ ಡೈರೆಕ್ಟ್ ಆನ್ಸರ್ ಮಾಡ್ಬೋದು ನೀವು. ಇನ್ನು 50% ಕ್ವೆಶ್ಚನ್ಸ್ಗೆ ಸ್ವಲ್ಪ ಚಿಕ್ಕ ಪುಟ್ಟ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ರೈಟ್. ಸೊ ಈ ಮೆಥಡಾಲಜಿ MCQ ಸಾಲ್ವ್ ಮಾಡುವಂಥ ಮೆಥಡಾಲಜಿ ಸಾಕಷ್ಟು ಮೆಥಡ್ಸಲ್ಲಿ ಮಾಡ್ಬೋದು ಇದನ್ನು. ಬಟ್ ಮೇನ್ ಥಿಂಗ್ ಇಸ್ ಎರಡು ಕ್ಯಾಟಗರಿನಲ್ಲಿ ಮಾಡ್ತೀವಿ. ಸಾಮಾನ್ಯ ನಾವು MCQ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ಬೇಕಾದ್ರೆ ವಿ ಫಾಲೋ 2 ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್. ಒನ್ ಈಸ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಅಂದರೆ MCQs ನಿಮಗೆ ಒಂದು 40 MCQs ಮ್ಯಾಥಮೆಟಿಕ್ಸಲ್ಲಿ ಕೊಟ್ಟಿದ್ದಾರೆ ಕ್ವೆಶ್ಚನ್ ಪೇಪರಲ್ಲಿ ಅಂತಂದರೆ, ಫಸ್ಟ್ ರೌಂಡ್ MCQs, ಸೆಕೆಂಡ್ ರೌಂಡ್ MCQs ಅಂತ ನಾವು ಮಾಡ್ಕೊಂಡಿರ್ತೀವಿ. ಫಸ್ಟ್ ರೌಂಡ್ MCQs ಅಂತಂದರೆ ಯಾವುದು? ವೆರಿ ಸಿಂಪಲ್. ಕ್ವೆಶ್ಚನನ್ನು ಓದಿದ ತಕ್ಷಣವೇ ರೈಟ್, ಚಾಯ್ಸ್ ಬೇಕಾಗಿಲ್ಲ ಸರ್ ನಮಗೆ, ಡೈರೆಕ್ಟಾಗಿ ನಾವು ಆನ್ಸರ್ ಮಾಡ್ತೀವಿ ಅನ್ನೋ ಕ್ವೆಶ್ಚನ್ಸನ್ನು ನಾವು ಫಸ್ಟ್ ರೌಂಡ್ MCQs ಅಂತ ಕರಿತೀವಿ. ಸೆಕೆಂಡ್ ರೌಂಡ್ MCQs ಅಲ್ಲಿ those questions, right, where it requires a little bit of very simple calculations, maybe ಬರೆದು ಕ್ಯಾಲ್ಕುಲೇಷನ್ಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ಮೆಂಟಲ್ ಕ್ಯಾಲ್ಕುಲೇಷನ್ಸ್ ಆದರೂ ಆಗಿರ್ಬೋದು, ಸ್ವಲ್ಪ ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡಿ ಆನ್ಸರ್ ಮಾಡುವಂಥ ಕ್ವಶನ್ಸ್ ರೈಟ್ ಸೆಕೆಂಡ್ ರೌಂಡ್ MCQs ಅಲ್ಲಿ ಬರುತ್ತೆ. ಸೊ ವೆನ್ ಯು ಗೆಟ್ ದ ಕ್ವಶನ್ ಪೇಪರ್, ನೀವೇನು ಮಾಡಬೇಕು, ಔಟ್ ಆಫ್ 40 ರೈಟ್ ಫಸ್ಟ್ ರೌಂಡ್ MCQs ಎಷ್ಟಿದೆ ಅಷ್ಟನ್ನು ಫಸ್ಟು ಆನ್ಸರ್ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಸೆಕೆಂಡ್ ರೌಂಡ್ MCQs ವಿಚ್ ರಿಕ್ವೈರ್ ಲಿಟಲ್ ಬಿಟ್ ಆಫ್ ಕ್ಯಾಲ್ಕುಲೇಷನ್ಸ್ ನೀವು ಮಾಡಬೇಕು. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಸೇವ್ ಲಾಟ್ ಆಫ್ ಟೈಮ್. ಫಾಸ್ಟಾಗೂ ಆಗುತ್ತೆ, ಸಾಕಷ್ಟು ಟೈಮ್ ಕೂಡ ಸೇವ್ ಆಗುತ್ತೆ. ನೆನಪಿಟ್ಬಿಡಿ ಇದನ್ನು. ಫಸ್ಟ್ ರೌಂಡ್ MCQsನ ಫಸ್ಟ್ ಮಾಡ್ಕೊಂಬಿಡಿ. ಔಟ್ ಆಫ್ 40 ಅದು ಎಲ್ಲೆಲ್ಲಾದರೂ ಇರಲಿ, 13ನೇದು 18ನೇದು 22ನೇದು 30ನೇದು ಎಲ್ಲಿ ಬೇಕಾದರೂ ಇರಲಿ ಕ್ವೆಶ್ಚನ್ ಅದು ಫಸ್ಟ್ ರೌಂಡ್ MCQs ಮಾಡ್ಕೊಳ್ಳಿ. ಆಮೇಲೆ ವಿಚ್ ರಿಕ್ವೈರ್ಸ್ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಸ್ವಲ್ಪ ಕಾನ್ಸಂಟ್ರೇಷನಿಂದ ಆ ಸೆಕೆಂಡ್ ರೌಂಡ್ MCQs ಅನ್ನು ಮಾಡ್ಕೊಳ್ಳಿ. ರೈಟ್. ಸೊ ಇವತ್ತಿನ ಕ್ವೆಶ್ಚನ್ ಪೇಪರಲ್ಲೇ ಐ ವಿಲ್ ಬಿ ಗೋಯಿಂಗ್ ವಿತ್ ಸಮ್ 25 MCQs ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ. ಕೆಲವು ಶಾರ್ಟ್ಕಟ್ಸ್ ಇದೆ, ಕೆಲವಕ್ಕೆ ಡೈರೆಕ್ಟ್ ಮೆಥಡ್ ಇದೆ, ಕೆಲವಕ್ಕೆ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಮಾಡುವಂಥ MCQs ಇದೆ. ರೈಟ್. ಸೊ ಮಾಡ್ತಾ ಹೋಗೋಣ ಒಂದೊಂದೇ. ಸೊ ನಿನ್ನೆ ಫಾರ್ಮುಲಾಸ್ ಎಲ್ಲ ನೆನಪಿಸ್ಕೊಂಡಿದ್ದೀರಾ. ಸೊ Sn is equal to n by 2 into 2a plus n minus 1 into d. Right, is the formula to find sum of the n terms of an AP when a and d are given. Sn is equal to n by 2 into a plus l is the formula to find the sum of two n terms of an AP when first term and last term are given. And Sn is equal to n into a plus l by 2 is the formula to find sum of the n terms of an AP when the middle term of the arithmetic progression or arithmetic series is given. Right. So ಅದು ಬಿಟ್ಟರೆ ಇನ್ನು AP ನಲ್ಲಿ nth ಟರ್ಮ್ ಇದೆ, an is equal to a plus n minus 1 into d. ಸೊ ಆ ಫಾರ್ಮುಲಾ ಯೂಸ್ ಆಗುತ್ತೆ. ಮತ್ತೆ ಸಮ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಸಮ್ ಕಂಡುಹಿಡಿಯೋದಕ್ಕೆ ಕೂಡ ನಿಮ್ಮ ಹತ್ರ ಫಾರ್ಮುಲಾ ರೆಡಿ ಇದೆ. ದಟ್ ಈಸ್ Sn is equal to n into n plus 1 by 2. Right. So with these things, right, and also with the general form of an AP or standard form of an AP, a plus d, a plus 2d, a plus 3d, dot dot dot, a plus n minus 1 into d. So that's the general form of an AP. So ಇಷ್ಟನ್ನು ಮೈಂಡಲ್ಲಿ ಇಟ್ಕೊಂಡು ಇವತ್ತಿನ ದಿನದ ಈ ವಿಡಿಯೋದ ರೈಟ್ ವಿಲ್ ಗೋ ವಿತ್ MCQs 1 by 1. ರೈಟ್. ಸೊ ಕ್ವೆಶ್ಚನ್ ಭಾಳ ಚೆನ್ನಾಗಿ ಕೇಳಿಸ್ಕೊಳ್ಳಿ, ನಾನು ಸಾಲ್ವ್ ಮಾಡ್ತೀನಿ ಬೋರ್ಡ್ ಮೇಲೆ, ನೋಡ್ಕೊಳ್ಳಿ ಅದನ್ನು ಯಾವ ರೀತಿ ಆನ್ಸರ್ಗೆ ರೀಚ್ ಆಗಬೇಕು. ರೈಟ್. ಶಾರ್ಟ್ಕಟ್ಟಲ್ಲಿ ಒಂದು
ಬುಕ್ಕು ಒಂದು ಪೆನ್ ನಿಮ್ಮ ವಿಡಿಯೋ ನೋಡಬೇಕಾದ್ರೆ ನಿಮ್ಮ ಮುಂದೆ ಇದ್ದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್, ರೈಟ್. ಸೊ ಲೆಟ್ us get into the first question. Welcome back, right? So if p minus 1, p plus 3 and 3p minus 1 are in AP, so p minus 1 ಅಂತ ಒಂದು ಟರ್ಮ್ ಇದೆ, p plus 3 ಅಂತ ಒಂದು ಟರ್ಮ್ ಇದೆ, ಮತ್ತೆ 3p minus 1 ಅಂತ ಒಂದು ಟರ್ಮ್ ಇದೆ, ರೈಟ್. ಸೊ ಮೂರು ಟರ್ಮ್ಸ್ ಆರ್ ಇನ್ AP, ಮೂರು AP ನಲ್ಲಿದೆ. ಹೀಗಿರಬೇಕಾದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ p ಅಂತ ಹೇಳ್ತಾರೆ. p ಅನ್ನೋನ್ ಇದೆ, ಏನಿದೆ ಇಲ್ಲಿ ಈ p ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ನಿನ್ನೆ ಮೇ ಬಿ ಕಾನ್ಸೆಪ್ಟ್ ಮೇಲೆ ನಿಮಗೆ ಒಂದು ಸಣ್ಣ ಡಿಸ್ಕಷನ್ ಮಾಡಿದ್ದೆ ನಾನು. So when three consecutive terms of an AP are given, and if you are asked to find out the middle term, or if you are asked to find out any unknown which is present in the three terms, any of the three terms, then we have to use the formula that is arithmetic mean, right? So arithmetic mean is equal to a plus b by 2 is the formula. So idunna a anta consider ಮಾಡಿ, ಇದನ್ನ b ಅಂತ ಕನ್ಸಿಡರ್ ಮಾಡಿ, ಇದನ್ನ arithmetic mean ಅಂತ ಕನ್ಸಿಡರ್ ಮಾಡಿ, right? So arithmetic mean ಜಾಗದಲ್ಲಿ you can substitute p plus 3 is equal to a ಜಾಗದಲ್ಲಿ p minus 1 plus b ಜಾಗದಲ್ಲಿ 3p minus 1 by 2 ಆಗುತ್ತೆ. ಸೊ ಯಾವುದಾದ್ರು algebraic terms ಲೈಕ್ ಇದೆ ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ, ಕಾನ್ಸ್ಟೆಂಟ್ಸ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ p plus 3 is equal to p plus 3p, that is 4p minus 1 that is minus 2 by 2. Okay, so next step possible is it is cross multiplication. You can go with cross multiplication here. So 2 into p plus 3 or 4p minus 2 into 1 is 4p minus 2 is equal to 2 into, that is p plus 3. So 4p minus 2 is equal to 2 into p is 2p plus 2 into 3 is 6. So 2p transpose ಮಾಡಿ minus 2 na RHS transpose ಮಾಡಿ. So 4p minus 2p is equal to 6 plus 2. So 4p minus 2p is 2p is equal to 6 plus 2 is 8. So p is equal to 8 by 2. 2 ones are to 4 times. So p value is 4, right? See here in this MCQ we require a little bit of calculation, right? So ee tara MCQs they come in second round MCQs. So second round alli ee tara MCQs anna itkoli because sanna putta calculation ಬೇಕಾಗುತ್ತೆ, right? Which term of the AP 113 108 103 is the first negative term ಅಂತ ಕೇಳ್ತಾರೆ, ರೈಟ್. ಇದು ನಿಮಗೆ SSLC ಸಿಲೆಬಸ್ ಅಲ್ಲಿ 2 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ ಇದು, ವೆರಿ ಇಂಪಾರ್ಟೆಂಟ್, ರೈಟ್. 113 108 103 ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ AP ನಲ್ಲಿರುವಂಥ ಟರ್ಮ್ಸ್ ಡ್ರಾಪ್ ಆಗ್ತಾ ಇದೆ, ಅಂದರೆ ಟರ್ಮ್ಸ್ ಆರ್ ಇನ್ ದ ಡಿಸೆಂಡಿಂಗ್ ಆರ್ಡರ್. ಸೊ ಒಂದು AP ನಲ್ಲಿ ಟರ್ಮ್ಸ್ ಡಿಸೆಂಡಿಂಗ್ ಆರ್ಡರ್ ಇದೆ ಅಂತಂದರೆ ಕಂಪಲ್ಸರಿ ಟಿ ವ್ಯಾಲ್ಯೂ ನೆಗೆಟಿವ್ ಇರುತ್ತೆ, ರೈಟ್. ಇನ್ಕ್ರೀಸಿಂಗ್ ಆರ್ಡರ್ ಇದ್ದರೆ ಅಸೆಂಡಿಂಗ್ ಆರ್ಡರ್ ಇದ್ದರೆ ಡಿ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ, ರೈಟ್. ಸೊ ಹೀಗೆ ಇದು ಈ AP ಡಿಕ್ರೀಸ್ ಆಗ್ತಾ ಮುಂದೆ ಹೋಗ್ತಾ ಎಲ್ಲೋ ಒಂದು ಕಡೆ ಯು ಗೆಟ್ 0, ಮೇ ಬಿ ಯು ಗೆಟ್ 0 ಆರ್ ನಾಟ್, ಐ ಡೋಂಟ್ ನೋ, ರೈಟ್. ಬಟ್ 0 ಆದಮೇಲೆ ಯು ಸ್ಟಾರ್ಟ್ ಗೆಟಿಂಗ್ ನೆಗೆಟಿವ್ ಟರ್ಮ್ಸ್. ನೆಗೆಟಿವ್ ಇರೋ ಟರ್ಮ್ಸ್ಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, 0 ಇಂದ ಮುಂದೆ. ರಿಮೆಂಬರ್ ದ ನಂಬರ್ ಲೈನ್, ನೆನಪಿಸ್ಕೊಳ್ಳಿ. 0 towards your left you have negative numbers, and 0 towards your positive, that is towards your right you have positive numbers, right? So ಈಗ 113 108 103 ಹೀಗೆ ಮುಂದೆ ಬಂದರೆ ಎಲ್ಲೋ ಒಂದು ಕಡೆ 0ನ ಕ್ರಾಸ್ ಆದಾಗ ಯು ಗೆಟ್ ದ ಫಸ್ಟ್ ನೆಗೆಟಿವ್ ಟರ್ಮ್. ಸೊ ನಾವೇನಂತ ಅನ್ಕೊಬೇಕಿತ್ತು ಈ ಪಾಯಿಂಟ್ ಅಲ್ಲಿ ಇದ್ರೆ, ಲೆಟ್ us consider that the nth term of this AP is 0. Let us assume that nth term of the AP is 0. So A is 113, D is A2 minus A1. So D is 108 minus 113. So D is minus 5. The value of D is minus 5. So let nth term is equal to 0. So you have to find the number of the term which is the first negative term. ಯಾವ ನೆಗೆಟಿವ್ ಟರ್ಮ್ ಇದೆ, ಫಸ್ಟ್ ನೆಗೆಟಿವ್ ಟರ್ಮ್ ಇದೆ ಆ AP ನಲ್ಲಿ, ಅದು ಎಷ್ಟನೇ ಟರ್ಮ್ ಅಂತ ನಾವು ಕಂಡುಹಿಡಿಯಬೇಕು ಇಲ್ಲಿ, ರೈಟ್. ಸೊ A is equal to A plus
n minus 1 into d. So nth term is now consider ಮಾಡಿದೀವಿ, that is 0. So a is 113 plus n minus 1 into d is minus 5. So keep it inside brackets. Negative numbers ಯಾವುದೇ ಫಾರ್ಮುಲಾದಲ್ಲಿ ಬಂದ್ರು ಅದನ್ನ ಬ್ರಾಕೆಟ್ ಒಳಗಡೆ ಇಟ್ಕೊಬೇಕು. So 0 is equal to 113. Okay, minus 5 into plus n is minus 5n. Minus 5 into minus 1 is plus 5. So 0 is equal to 113 plus 5, that becomes 118. Okay, minus 5n. So let us transpose this 118 to the LHS. So it becomes minus 118 is equal to minus 5n. So minus and minus cancels. So n is equal to 118 by 5. So when you divide 118 by 5, 5 2s it is 10. So 18, 5 3s it is 15. So 3 remains, 0.56. So that is 23.6. So n you are getting it as 23.6. You are getting it as this, right? So ಇಲ್ಲಿ ನಾವು ಕನ್ಸಿಡರ್ ಮಾಡಿರೋದು ಏನನ್ನ, nth ಟರ್ಮ್ 0 ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಸೊ nth ಟರ್ಮ್ 0 ಅನ್ನೋದು 23.6th ಟರ್ಮ್ ಆಯಿತು ನಂಗೆ ಆಯ್ತಿದೆ. ಅಂದರೆ 23.6th ಟರ್ಮ್ ಅಂತಂದ್ರೆ no term will be a decimal number. The number of the term in an AP is always positive. So ಹಂಗಾಗಿ ಅದು ಹೋಲ್ ನಂಬರ್ ಆಗಿರಲೇಬೇಕಾಗುತ್ತೆ. ಸೊ 26.6ಗಿಂತ ಮುಂದೆ ಅಂತಂದ್ರೆ ಸೊ n is the next term is 24. So 23.60 ಆಗಿದ್ರೆ 24th term ಕಂಪಲ್ಸರಿ ಏನಾಗಿರಲೇಬೇಕು, 0th ನೆಕ್ಸ್ಟ್ ಟರ್ಮ್ ಆಗಿರಬೇಕು. ದಟ್ ಈಸ್ ದ ಫಸ್ಟ್ ನೆಗೆಟಿವ್ ಟರ್ಮ್, ರೈಟ್? ಸೊ ಈ AP ನಲ್ಲಿ ಫಸ್ಟ್ ನೆಗೆಟಿವ್ ಟರ್ಮ್ ಯಾವುದು ಅಂತಂದ್ರೆ ಇಟ್ ಈಸ್ ದ 24th ಟರ್ಮ್, ರೈಟ್? ಈ ಥರ ಬೇಕಾದ್ರೂ ಮಾಡ್ಬೋದು. ಇಲ್ಲ ನಿಮ್ಗೆ ಯೂಶುವಲ್ ಆಗಿ ಸ್ಕೂಲಲ್ಲಿ ಏನು ಮಾಡಿರ್ತಾರೆ, ನಾವು ಕೂಡ ಕ್ಲಾಸ್ ರೂಮ್ಸಲ್ಲಿ ಏನ ಈ ಕಡೆಯಿಂದ ವಿ ಕನ್ಸಿಡರ್ ದ AP ಫ್ರಮ್ ದಿಸ್ ಸೈಡ್. ಫಸ್ಟ್ ನೆಗೆಟಿವ್ ಟರ್ಮ್ ಈಸ್ ಲೆಸ್ ದ್ಯಾನ್ 0 ಅಂತ ಅನ್ಕೊಂಡು ಮಾಡ್ಕೊಂಡು ಹೋಗಿರ್ತೀವಿ. ಅದು ಆ ಮೆಥಡಲ್ಲೂ ಮಾಡ್ಬೋದು, ಈ ಮೆಥಡಲ್ಲೂ ಕೂಡ ಮಾಡ್ಬೋದು. ಸೊ ವಿಚ್ ಇಸ್ ದ ಫಸ್ಟ್ ನೆಗೆಟಿವ್ ಟರ್ಮ್ ಇನ್ ದಿಸ್ AP ಅಂತಂದರೆ ಇಟ್ ಈಸ್ ದ 24th term is the first negative term, right? ಕೇಳ್ತಾರೆ 100% ಕೇಳ್ತಾರೆ. ಓಕೆ, which term of the AP 100, 90, 80, dot 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 is 0 ಅಂತ ಕೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. 100, 90, 80, dot 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 ಈ AP ನಲ್ಲಿ ಯಾವ ಟರ್ಮ್ 0 ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಗ್ಯಾರಂಟಿ ಒಂದು ಟರ್ಮ್ ಏನಾಗಿದೆ ಇಲ್ಲಿ 0 ಆಗಿದೆ. ಆ ಟರ್ಮ್ 0 ಆಗಿರೋ ಟರ್ಮ್ ಎಷ್ಟನೇ ಟರ್ಮ್ ಅಂತ ಕೇಳ್ತಾ ಇದ್ದಾರೆ. ಅದು 25ನೇ ಟರ್ಮ, 30ನೇ ಟರ್ಮ, 15ನೇದ, 16ನೇದ ಗೊತ್ತಿಲ್ಲ ನಮಗೆ. ಸೊ 0 ಅನ್ನೋದು ಈ AP ನಲ್ಲಿ ಗ್ಯಾರಂಟಿ ಒಂದು ಟರ್ಮ್ ಆಗಿದೆ. ಹೀಗಿರ್ಬೇಕಾದ್ರೆ ಆ ಟರ್ಮ್ನ ಕಂಡಿದ್ದೀರಿ ಅಂತ ಹೇಳ್ತಾರೆ. ಸೊ ನೀವಿಲ್ಲಿ ಏನು ಮಾಡ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರೋದ್ರಿಂದ ನೀವು ಕ್ಯಾಲ್ಕುಲೇಷನ್ ಮಾಡೇ ಆನ್ಸರ್ಗೆ ರೀಚ್ ಆಗ್ಬೇಕಂತೇನಿಲ್ಲ, ರೈಟ್? ಈ AP ನಲ್ಲಿ ಮುಂದಕ್ಕೆ ಬರಿತಾ ಹೋಗ್ಬಿಟ್ರು ನಿಮಗೆ 0 ಎಷ್ಟನೇ ಟರ್ಮ್ ಅಂತ ಗೊತ್ತಾಗೋಗುತ್ತೆ, ರೈಟ್? ಸೊ ಅದನ್ನೇ ಮಾಡೋಣ. ಸೊ ಇಟ್ ಈಸ್ 100, 90, 80. So you can see common difference -10 ಇದೆ ಇಲ್ಲಿ. ಸೊ -10 ಕಂಟಿನ್ಯೂ ಆಗ್ತಾ ಇದೆ. ಸೊ ನೆಕ್ಸ್ಟ್ ಇಸ್ 70, ನೆಕ್ಸ್ಟ್ ಇಸ್ 60. ನೆಕ್ಸ್ಟ್ ಟರ್ಮ್ನ ಗೆಸ್ ಮಾಡ್ಬೋದು ನೀವು 50, 40, 30, 20, 10 ಆ್ಯಂಡ್ 0. ಸೊ ಎಷ್ಟನೇ ಟರ್ಮ್ ಆಗುತ್ತೆ ಇಲ್ಲಿಂದ ಕೌಂಟ್ ಮಾಡ್ಕೊಂಡ್ರಿ ಅಷ್ಟೇ. ಸೊ 1, 2, 3, 4, 5, 6, 7, 8, 9, 10, 11ನೇ ಟರ್ಮ್ ಈ AP ನಲ್ಲಿ ಏನಾಗಿರುತ್ತೆ 0 ಆಗಿರುತ್ತೆ, ರೈಟ್? ಡೈರೆಕ್ಟಾಗಿ ಮಾಡಿ, ಯಾಕಂದರೆ ಕ್ಯಾಲ್ಕುಲೇಷನ್ಸ್ ಏನು ಇರಲ್ವಲ್ಲ. ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಿ ತೋರಿಸ್ಬಿಟ್ಟು ಪ್ರೂವ್ ದಟ್ ದ nth ಟರ್ಮ್ ಇಸ್ ದಟ್ ಈಸ್ 0 ಇಸ್ ದ 11th ಟರ್ಮ್ ಅಂತ ಹೇಳೋಕ್ಕೆ ಏನು ಕೇಳಿಲ್ವಲ್ಲ ನಿಮಗೆ. ಜಸ್ಟ್ ಹಿ ಹ್ಯಾಸ್ ಗಿವನ್ 4 ಆಪ್ಷನ್ಸ್ ಅಷ್ಟೇ. 4 ಆಪ್ಷನಲ್ಲೇ 9th, 10th, 12th, 11th ಅಂತ ಏನೋ ಸ್ವಲ್ಪ 4 ಆಪ್ಷನ್ ಇರುತ್ತೆ. ಸೊ ನೀವು ಇಲ್ಲಿ ಕೌಂಟ್ ಮಾಡೋದು ನಿಮ್ಗೆ ಇಲ್ಲೇ ಗೊತ್ತಾಗೋಗುತ್ತೆ ರೈಟ್ ಎಷ್ಟನೇ ಟರ್ಮ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಈ ಮೆಥಡಲ್ಲೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು. ದಿಸ್ ಇಸ್ ಒನ್ ಆಫ್ ದ ಶಾರ್ಟ್ ಕಟ್. Okay, let us get into the next one. If the nth term of an AP is 3 plus n by 4. So you have the AP there. AP ನಲ್ಲಿ nth term is 3 plus n by 4. ಸ್ವಲ್ಪ ವಿಚಿತ್ರವಾಗಿದೆ nth term ಇರಲಿ. Then find the 8th term ಅಂತ ಹೇಳ್ತಾರೆ. ನೋಡಿ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ನೀವು you can substitute n is equal to 8. ಯಾಕಂದ್ರೆ ನಾವು ಕೇಳ್ತಾ ಇರೋದು 8th term ಆಗಿರೋದ್ರಿಂದ ನೀವು ಡೈರೆಕ್ಟ್ ಆಗಿ n is equal to 8 ಹಾಕಬಹುದು. 8 plus 3 is 11. So 11 by 4.
So 11 by 4 is the 8th term of the AP direct. So idu type 1, right? Andre by directly looking at the question without directly reading the question without looking at the options answer helodu anda is the method, right? So okay, find the common difference of the AP, right? So about clean ಮಾಡ್ತೀನಿ. Right, let's go with the next question. Find the common difference of the AP in which A18 minus A14 is equal to 32. Right. So ಯಾವುದೋ ಒಂದು AP ಇದೆ, ಆ AP ನಲ್ಲಿ 18ನೇ ಟರ್ಮ್ ಇಂದ 14ನೇ ಟರ್ಮ್ ನ ಮೈನಸ್ ಮಾಡಿದ್ರೆ ಡಿಫರೆನ್ಸ್ 32 ಬರ್ತಾ ಇದೆ. ಹೀಗಿರಬೇಕಾದ್ರೆ ಆ AP ದು ಫೈಂಡ್ ಔಟ್ ದ ಕಾಮನ್ ಡಿಫರೆನ್ಸ್ ಅಂತ ಹೇಳ್ತಾರೆ. ರೈಟ್. So you can do it in two methods. ಎರಡು ಮೆಥಡ್ ಅಲ್ಲಿ ಮಾಡಬಹುದು ಇದನ್ನ. ನೋಡೋಣ. A18 ನ ಡಿಫೈನ್ ಮಾಡ್ಕೊಳ್ಳಿ ಅಂತಂದ್ರೆ ಒಂದೇನೆ. A18 ದ ಫಾರ್ಮುಲಾ ಬರೀರಿ ಅಂತಂದ್ರೆ ಒಂದೇನೆ. ರೈಟ್. ಸಾಮಾನ್ಯ A18 ಗೆ ಫಾರ್ಮುಲಾ ಅಂತಂದ್ರೆ ಫಾರ್ಮುಲಾ ಹೇಳ್ಬೋದು, ತಪ್ಪೇನು ಆಗಲ್ಲ. ಬಟ್ ಜನರಲೈಸ್ ಮಾಡಿ A18 ನ ಡಿಫೈನ್ ಮಾಡಿ ಅಂತಂದ್ರೆ ಇಟ್ ಈಸ್ A plus 17D minus A14 ನ ಡಿಫೈನ್ ಮಾಡಿ ಅಂತ ಹೇಳ್ತಾನೆ. So A14 define ಮಾಡಿದ್ರೆ it is A plus 13D is equal to 32 ಆಗುತ್ತೆ. ಸೊ ಇಲ್ಲಿ ಮೈನಸ್ ಆದಮೇಲೆ ಬೈನಾಮಿಯಲ್ ಇರೋದ್ರಿಂದ ನೀವು ಬ್ರಾಕೆಟ್ ಒಳಗಡೆ ಆ ಬೈನಾಮಿಯಲ್ನ ಇಟ್ಕೊಬೇಕು. ರೈಟ್. ನೀವು ಹಾಗೇನೆ ಬಿಟ್ಟರೆ ಎಗೆ ನೆಗೆಟಿವ್ ಸೈನ್ ಸಿಗುತ್ತೆ, ಡಿಗೆ ನೆಗೆಟಿವ್ ಸೈನ್ ಸಿಗುತ್ತಾ. ರೈಟ್. ಸೊ ಸೈನ್ ಚೇಂಜ್ ಆಗುತ್ತೆ. ಸೊ A plus 17D minus A minus into plus 13D minus 13D is equal to 32. So 1A plus 1A, sorry, minus A plus A is going to get cancelled. 17D plus 13D is 20D. Right, sir? Right. Yeah, 0 is 30D is equal to 32. So D is equal to 32 by 30. So 2 15s are and 2 16s are, right? So D is 16 by 15, right? So this is the common difference. A plus 17D minus A minus 13D. So it is A and A gets cancelled. 17D minus 13D, sorry. 17D minus 13D is 4D. Yeah, sorry. It is 4D. 4 1s are 4, 8s are 32. So D is 8. Right. Sorry. Anyway. So D is 8. So this is the one of the method. Or you can solve the same problem in other method, where you can consider this A18 as AP and A14 as AQ. So this becomes AP minus AQ as 32. You can use this formula AP minus AQ by P minus Q. I hope you remember this formula, right? So D is equal to AP minus AQ. AP minus AQ is 32 by P minus Q. P minus Q is 18 minus 14. 18 minus 14. So D is equal to 32 by 18 minus 14 is 4. 4 1s are 4, 8s are. So D is equal to 8. This is how also you can reach the answer. So two methods are there. So whichever you want, you can go with that. Okay. If A comma A minus 2 comma 3A are 3 consecutive terms of AP, then find the value of A. Right. A comma A minus 2 comma 3A are in AP. So I have to find the value of A here. So as I told you in the first problem itself, so this is the particular problem connected to the arithmetic mean, right?
So this is A, this is the arithmetic mean, and this is B. So arithmetic mean is equal to A plus B by 2. So arithmetic mean is A minus 2 is equal to A is A itself plus B under 3A divided by 2. So by 1. So A minus 2 into 2 is 2 into A minus 2 is equal to A plus 3A. 2 into A is 2A. 2 into minus 2 is minus 4 is equal to A plus 3A. So A plus 3A is 4A. 4A is equal to 2A minus 4. You can transpose this minus 2A to LHS. That becomes 4A minus 2A is equal to minus 4. 4A minus 2A is 2A is equal to minus 4, and A is equal to minus 4 by 2. To 1 times 2 minus 2. So A is equal to minus 2. So this is the answer. So the value of A is minus 2. Right. Okay. If x minus 7 comma x minus 7 comma right x minus 2 comma x plus 3 dot 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 are in AP, find A15. You have to find A15, the 15th term. So here x minus 7, x minus 2, x plus 3 are in AP. All the 3 terms are in AP. You have to find the 15th term. So ಯಾವುದೇ ಒಂದು AP ನಲ್ಲಿ ಒಂದು ಟರ್ಮ್ ನಾವು ಕಂಡುಹಿಡಿಯಬೇಕು ಅಂದ್ರೆ ಯಾವುದೋ ಒಂದು ಅನ್ನೋನ್ ಟರ್ಮ್ ನಾವು ಕಂಡುಹಿಡಿಯಬೇಕು ಅಂದ್ರೆ ಆ AP ದು ನಮಗೆ ಫಸ್ಟ್ ಟರ್ಮ್ ಗೊತ್ತಿರಬೇಕು ಮತ್ತು ಆ AP ದು ಕಾಮನ್ ಡಿಫರೆನ್ಸ್ ಗೊತ್ತಿರಬೇಕು. ಇವೆರಡೂ ಗೊತ್ತಿದ್ರೆ ನಾವು 15ನೇ ಟರ್ಮ್ ನ ಕಂಡುಹಿಡಿಯಬೇಕು. 15 ಅಂತಲ್ಲ, ಎಷ್ಟನೇ ಟರ್ಮ್ ಬೇಕಾದರೂ ಕಂಡುಹಿಡಿಯಬಹುದು. ರೈಟ್. So ಈ ಟರ್ಮ್ಸ್ ನ ಯೂಸ್ ಮಾಡಿಕೊಂಡು let us find out the first term, let us find out the common difference, and then find out the required term. Right. So ಮೊದಲನೇದು A is x minus 7, D is A2 minus A1. So D is equal to A2 is x minus 2 minus A1 is x minus 7. So please keep it inside brackets. Bracket ಒಳಗಡೆ ಇಡಿ. D is equal to x minus 2 minus into plus x minus x minus into minus 7 is plus 7. So D is equal to x minus x cancels. So minus 2 plus 7 is plus 5. So D is equal to 5. So we have the value of A, we have the value of D. So using these two we can easily find out the 15th term. So A15 can be written as A plus 14D. Right? Okay. So A15 is equal to A is x minus 7 plus 14D, that is 14 into 5. D value is 5. So A15 is equal to x minus 7, right, plus 4 5s are 20, 5 1s are 5 6 7 17. So A15 is equal to x minus 7 plus 70 is plus 63. So A15 is x plus 63, right? So this is how you have to find out the first term and the common difference, and then reach the 15th term. Okay. If the sum of n terms of an AP, so ಯಾವುದೋ AP ಇದೆ, ಆ AP ನಲ್ಲಿ ಮೊದಲನೇ ಟರ್ಮ್ ಇಂದ ಹಿಡಿದು ರೈಟ್ n ಟರ್ಮ್ಸ್ ಅನ್ನು ಸಮ್ ತಗೊಂಡಿದ್ದಾರೆ. ರೈಟ್. ಸಮ್ ತಗೊಂಡಿರೋದಕ್ಕೆ ಸಮ್ ಎಷ್ಟು ಬಂದಿದೆ? Sn is equal to 5n square plus 3n ಅಂತ ಬಂದಿದೆ. Sn is equal to 5n square plus 3n square plus 5n. 3n square plus 5n ಅಂತ ಬಂದಿದೆ. ಹೀಗಿರಬೇಕಂದ್ರೆ ಕಾಮನ್ ಡಿಫರೆನ್ಸ್ ಫಸ್ಟ್ ಟರ್ಮ್ ಕಂಡುಹಿಡಿಯಿರಿ ಹೇಳ್ತಾರೆ. ರೈಟ್. ಅದು AP ಇದೆ, ಆ AP ನಲ್ಲಿ ರೈಟ್ ಮೊದಲನೇ ಟರ್ಮ್ ಇಂದ ಹಿಡಿದು n ಟರ್ಮ್ಸ್ ಅನ್ನು ಸಮ್ ತಗೊಂಡಿದ್ದಾರೆ. ಸೊ n ಟರ್ಮ್ಸ್ ಅನ್ನು ಸಮ್ ತಗೊಂಡಿದ್ದಾರೆ ಅಂದ್ರೆ n ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಇಲ್ಲಿ. ಸೊ n ವ್ಯಾಲ್ಯೂ ಇದ್ದಲೇ ಇದ್ದಾಗ ಮೊದಲನೇ ಟರ್ಮ್ ಇಂದ ಹಿಡಿದು n ಟರ್ಮ್ಸ್ ಅನ್ನು ಸಮ್ ತಗೊಂಡಾಗ ಆ ಸಮ್ ಅಲ್ಲಿ n ಇರುತ್ತೆ. ಸಮ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ n. ರೈಟ್. ಅದೇ ತರ ಸಮ್ ಈಸ್ ಇನ್ ಟರ್ಮ್ಸ್ ಆಫ್ n ಬಂದಿದೆ ನಮಗೆ. ಫಸ್ಟ್ ಟರ್ಮ್ ಕಂಡುಹಿಡಿಯಿರಿ, ಆ AP ದು ಮೊದಲನೇ ಟರ್ಮ್ ಕಂಡುಹಿಡಿಯಿರಿ ಅಂದ್ರೆ A ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಓಕೆ, ಇಟ್ಸ್ ಓಕೆ, ಸೀರೀಸ್ ಓದಿರ್ತೀರಾ ನೀವು. ಸೊ Sn is equal to 3n square plus 5n. Okay, put n is equal to 1. Put n is equal to 1. So S1 is equal to 3 into 1 square plus 5 into 1
So S1 is 1 square is 1, 1 into 3 is 3 plus 5 ones are 5. S1 is 3 plus 5 is 8. So here we know that in a series S1 is nothing but A1. S1 is nothing but A1. So therefore A1 is equal to A. So A1 is nothing but the first term. So therefore A is equal to 8. Right. So this is for 1 mark multiple choice. Right. Okay, so let us get into the ninth problem. If Sn minus 1 and Sn are two consecutive terms of AP, Sn minus 1 and Sn, so these are the two consecutive terms of an AP, then find An, find nth term. So sum of two n terms minus sum of the Sn minus 1 terms is always equal to the nth term, right? So Sn minus Sn minus 1 is always equal to nth term. So these things will be given in your choice. That is, he may give you choice 1 as Sn minus Sn minus 2. In choice B, he may give you Sn plus Sn minus 1. In choice C, Sn minus 2 something, right, or plus Sn minus 2. In the third option, he may give fourth option Sn minus Sn minus 1. So here actually one of my senior teacher, when we were discussing regarding the MCQs, he was telling me, for a teacher who sets the questions on MCQs, right, most probably, right, the answer will be in the third option. I don't know why, that's a psychological thing. The answer will be at C, most probably, right? I'm not sure about it, just I'm telling you. If A is the nth term, A is the first term, and D is common difference, find D. So A is the first term, D is common difference, and right, An is the nth term of an AP. Find the value of D. He is asking you the value of D. This can also be asked. So this particular question is based on the formula, that is nth term of an AP. If An is the nth term, A is the first term, and D is common difference, find D. So we know that An is equal to A plus n minus 1 into D. He is asking us the value of this D. So make D as the subject. Make D as the subject, right? Keep D in the LHS and transpose everything which is right beside, above, below, everything into RHS, right? So A plus n minus 1 into D is term. So we'll transpose this A first here. So n minus 1 into D is equal to An minus A. So D is equal to An minus A by this n minus 1 comes to the denominator. So this is the value of D. Or you can also consider this as the formula to find the value of D. Right? This is also formula. D is equal to AP minus AQ by P minus Q is also the formula when two different terms of an AP are given and you are asked to find out D. So ಇದು ಕೂಡ ಫಾರ್ಮುಲಾನೇ ಆಗುತ್ತೆ ಯಾವಾಗ nth ಟರ್ಮ್ A ಮತ್ತೆ n ಕೊಟ್ಟಿದ್ದಾರೆ. ಸೊ ಸಾಮಾನ್ಯವಾಗಿ ಫಾರ್ಮುಲಾ ಯಾರು ಯೂಸ್ ಮಾಡಲ್ಲ ಕಾರಣ ಡೈರೆಕ್ಟ್ ಆಗಿ ಈ ವ್ಯಾಲ್ಯೂ ಹಾಕಿ ಮಾಡ್ಬೋದು. ರೈಟ್, ಇಟ್ಸ್ ಆಲ್ಸೋ ದ ಫಾರ್ಮುಲಾ. Okay. So let us get into the next question.
3 plus 6 plus in an AP. 3 plus 6 plus 9 plus 12 plus dot up to 50 terms. Up to 50 terms. So he has given an AP 3 plus 6 plus 9 plus 12 plus right up to 50 terms, and he has to find out the sum. Sum ಕೇಳ್ತಾರೆ. So option ಇದೆ ನಿಮಗೆ ಒಂದು 3875, second option is 2765, third option is 3825, and fourth option is 4825. So ಈ AP ಇದು ಮೊದಲ 50 ಟರ್ಮ್ಗಳ ಸಮ್ ಅನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಫಸ್ಟ್ ನಿಮ್ಮ ಮೈಂಡಿಗೆ ಏನು ಬರುತ್ತೆ? ಸೊ ಎ ವ್ಯಾಲ್ಯೂ ತಗೊಂತೀರಾ, ಡಿ ವ್ಯಾಲ್ಯೂ ತಗೊಂತೀರಾ, ಎನ್ ವ್ಯಾಲ್ಯೂ ಅವನಿಗೆ ಕೇಳಿದಾನೆ 50 ಟರ್ಮ್ಸ್ ವರ್ಗು ಅಂತ ಅಂದ್ಬಿಟ್ಟು n is equal to 50 ಹಾಕೊಂತೀರಾ, Sn is equal to n/2 into 2a plus n-1 into d ಫಾರ್ಮುಲಾ ಹಾಕೊಂತೀರಾ, ಮಾಡ್ತಾ ಹೋಗ್ತೀರಾ. ದಟ್ ಈಸ್ ನಾಟ್ ಟು ಬಿ ಡನ್. ಕಾರಣ ಏನು ಇಲ್ಲಿ ಅಂತಂದ್ರೆ, ಬಿಕಾಸ್ ಯು ಆರ್ ಆನ್ಸರಿಂಗ್ ದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ನಾಟ್ ಪಾರ್ಟ್ ಬಿ ಕ್ವೆಶನ್ಸ್. ಸೊ ವಿತೌಟ್ ಕ್ಯಾಲ್ಕುಲೇಷನ್ ಸಮ್ ಕಂಡುಹಿಡಿಯೋದು ಹೇಗೆ ಅಂತ ಪ್ರಶ್ನೆ ರೈಸ್ ಆಗುತ್ತೆ. ರೈಟ್, ನೋಡಿ ಅಬ್ಸರ್ವ್ ಮಾಡಿ. AP ನ ನೀವು ಅಬ್ಸರ್ವ್ ಮಾಡೋದ್ರಲ್ಲಿ 3 ಇದೆ, 6 ಇದೆ, 9 ಇದೆ, 12 ಇದೆ. ಸೊ 3, 6, 9, 12 ಇವೆಲ್ಲವೂ ದೇ ಆರ್ ಮಲ್ಟಿಪಲ್ಸ್ ಆಫ್ 3. ದೇ ಆರ್ ಆಲ್ ಮಲ್ಟಿಪಲ್ಸ್ ಆಫ್ 3. ಸೊ ಇವೆಲ್ಲವೂ ಮಲ್ಟಿಪಲ್ಸ್ ಆಫ್ 3 ಆಗಿರೋದ್ರಿಂದ ಈ ಥರ ಟರ್ಮ್ಸ್ ಎಷ್ಟಾದರೂ ಆ್ಯಡ್ ಆಗಲಿ, 50 ಟರ್ಮ್ ಆ್ಯಡ್ ಆಗಲಿ, 60 ಟರ್ಮ್ ಆ್ಯಡ್ ಆಗಲಿ, 90 ಟರ್ಮ್ಸ್ ಆ್ಯಡ್ ಆಗಲಿ, 6 ಟರ್ಮ್ ಆ್ಯಡ್ ಆಗಲಿ, ಎಷ್ಟು ಟರ್ಮ್ಸ್ ಆ್ಯಡ್ ಆದ್ರೂ ಆ್ಯಡ್ ಮಾಡಿದಾಗ ಬರುವಂಥ ಸಮ್ಮು ಕೂಡ ಇಟ್ ವಿಲ್ ಬಿ ಎ ಮಲ್ಟಿಪಲ್ ಆಫ್ 3. ಸಮ್ ಆಲ್ಸೋ ಇಸ್ ಎ ಮಲ್ಟಿಪಲ್ ಆಫ್ 3 ಎಂಬೆಡ್. ಸೊ ಅಂದಮೇಲೆ ಇಲ್ಲಿ ಇರುವಂಥ ಆನ್ಸರ್ಸ್ ಏನಿದೆ, 4 ಆನ್ಸರ್ ಏನು ಕೊಟ್ಟಿದ್ದಾರೆ ನಿಮಗೆ, ಇದರಲ್ಲಿ ಯಾವುದೋ ಒಂದು ಕರೆಕ್ಟ್ ಆಪ್ಷನ್ ಇದೆ. ಈ 4ರಲ್ಲಿ ಯಾವುದು ಮಲ್ಟಿಪಲ್ ಆಫ್ 3 ಆಗಿರುತ್ತೆ ಅದೇ ಆನ್ಸರ್. ಚೆಕ್ ಮಾಡ್ಬೋದು ನೀವೀಗ. ರೈಟ್, ಈ ಥರ ನಾವು ಚೆಕ್ ಮಾಡ್ತಾ ಹೋದ್ರೆ, ರೈಟ್, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ದಿಸ್ 3 plus 8 plus 2 plus 5 ಆ್ಯಡ್ ಮಾಡ್ಕೊಳ್ಳಿ. ಸೊ 8 plus 3 11, 11 plus 2 is 13 plus 5 is 18. So 18 is a multiple of 3. 3 ones are 3 6 are, so remainder is 0. So therefore this will be the answer. Right, ಗೊತ್ತಾಯ್ತಾ ಇದು? ಈ AP ನಲ್ಲಿ ಇರೋ ಬರೋ ಟರ್ಮ್ಸ್ ಎಲ್ಲದೂ ದೇ ಆರ್ ಮಲ್ಟಿಪಲ್ಸ್ ಆಫ್ 3. ಅಂದಮೇಲೆ ಇದರ ಸಮ್, ಈ ಥರ ಮಲ್ಟಿಪಲ್ಸ್ ಆಫ್ 3ನ ನೀವು ಎಷ್ಟು ಟರ್ಮ್ಸ್ ಆ್ಯಡ್ ಮಾಡಿದ್ರು ಬರೋ ಆನ್ಸರ್ ಕೂಡ ಇಟ್ ವಿಲ್ ಬಿ ಎ ಮಲ್ಟಿಪಲ್ ಆಫ್ 3. ಒಂದು ನಂಬರ್ ಮಲ್ಟಿಪಲ್ ಆಫ್ 3ನ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ ನೀವು 8th ಸ್ಟ್ಯಾಂಡರ್ಡಲ್ಲಿ ಡಿವಿಸಿಬಿಲಿಟಿ ಟೆಸ್ಟ್ಗಳನ್ನ ಮಾಡಿದ್ದೀರಿ. ಸೊ ಆ ಡಿವಿಸಿಬಿಲಿಟಿ ಟೆಸ್ಟ್ ಪ್ರಕಾರ ಒಂದು ನಂಬರ್ 3ನ ಡಿವೈಡ್ ಆಗುತ್ತಾ ಇಲ್ವಾ ಅನ್ನೋದನ್ನ ಹೇಗೆ ಚೆಕ್ ಮಾಡ್ತೀರಾ? ನೀವು ಇಂಡಿವಿಜುವಲ್ ಟರ್ಮ್ಸ್ನ ಏನು ಮಾಡ್ತೀರಾ? ಆ್ಯಡ್ ಮಾಡ್ತೀರಾ. ಸೊ ಇಂಡಿವಿಜುವಲ್ ನಂಬರ್ಸ್ನ ನೀವು 3825 ನಲ್ಲಿ ಇಂಡಿವಿಜುವಲ್ ನಂಬರ್ಸ್ನ ಆ್ಯಡ್ ಮಾಡಿದಾಗ if it is a multiple of 3 again, right, then right, this will be the answer. ಅಂದ್ರೆ ಈ AP ನಲ್ಲಿ 50 ಟರ್ಮ್ಸ್ ಆ್ಯಡ್ ಮಾಡಿದಾಗ ಈ ಆನ್ಸರ್ ಬರುತ್ತೆ ಅಂತ ಅರ್ಥ. ಬೇಕಾದ್ರೆ ನೀವು ಪಾರ್ಟ್ ಬಿ ನಲ್ಲಿ ಅಂದ್ರೆ ಡಿಸ್ಕ್ರಿಪ್ಟಿವ್ ಮೆಥಡಲ್ಲಿ ನೀವು ಪ್ರಾಬ್ಲಮ್ನ ಮಾಡಿ ನೋಡಿ, ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ರೈಟ್, ಓಕೆ, ಲೆಟ್ us get to the next one. In the series 2 plus 4 plus 6 plus ಸಮ್ 420 ಬಂದಿದೆ. ಸೀರೀಸ್ನ ಆ್ಯಡ್ ಮಾಡಿದ್ದಾರೆ. ಎಷ್ಟು ಟರ್ಮ್ಸ್ ಅವ್ರು ಆ್ಯಡ್ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. 2 plus 4 plus 6 plus ಇಲ್ಲಿವರೆಗೂ ಆ್ಯಡ್ ಮಾಡಿದ್ದಾರೆ ಗೊತ್ತಿಲ್ಲ. ಎಷ್ಟು ಟರ್ಮ್ಸ್ನ ಆ್ಯಡ್ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ಬಟ್ ಆ್ಯಡ್ ಮಾಡಿದಾಗ ಸಮ್ ಎಷ್ಟು ಬಂದಿದೆ? 420 ಬಂದಿದೆ ಅಂತ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಫೈಂಡ್ ಎನ್ ಅಂತ ಹೇಳ್ತಾರೆ. ಫೈಂಡ್ ಎನ್ ಅಂದರೆ ಎಷ್ಟು ಟರ್ಮ್ಸನ್ನು ನೀವು ಆ್ಯಡ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ರೈಟ್, ಸೊ ವೆರಿ ಸಿಂಪಲ್. ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ, ಈ ಸೀರೀಸ್ನ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಈವನ್ ನಂಬರ್ಸೇ ಇರುತ್ತೆ. 2, 4, 6 ರೈಟ್, ಎಲ್ಲ ಆ್ಯಡ್ ಮಾಡ್ತಾ ಹೋದ್ರೆ ಯು ಗೆಟ್ ಈವನ್ ನಂಬರ್ಸೇ ಸಿಗ್ತಾ ಇದೆ ನಿಮಗೆ. ಸೊ ಸಮ್ ಕೂಡ ಕೊಟ್ಟಿದ್ದಾನೆ. ಸೊ ಈವನ್ ನಂಬರ್ಸ್ನ ಆ್ಯಡ್ ಮಾಡಿದಾಗ ನಿಮಗೆ Sn ಅಂತ ಏನು ಸಿಗುತ್ತೆ? ದಟ್ Sn ವಿಲ್ ಬಿ ಇನ್ ದ ಫಾರ್ಮ್ ಆಫ್ n into n plus 1. ಸಮ್ ಆಫ್ ಟು n ಟರ್ಮ್ಸ್ ಆಫ್ ಈವನ್ ನಂಬರ್ಸ್. ಈವನ್ ನಂಬರ್ಗಳನ್ನ n ಟರ್ಮ್ಸ್ ಸಮ್ ತಗೊಂಡ್ರೆ ಆ ಸಮ್ n into n plus 1ಗೆ ಈಕ್ವಲ್ ಆಗಿರುತ್ತೆ, ಅಥವಾ n² plus n ಗೆ ಈಕ್ವಲ್ ಆಗಿರುತ್ತೆ. ಎರಡು ಒಂದೇ. n into n plus 1 ಅಂದ್ರೆ ಒಂದೇ, n² plus n ಅಂದ್ರೆ ಒಂದೇ. ಸೊ n into n plus 1 will give you 420 ಅನ್ನೋದಾಯ್ತು ಇವಾಗ. n into n plus 1 will give you 420 ಅನ್ನೋದಾಯ್ತು. ಸೊ ಅಂದಮೇಲೆ n is a natural number,
n plus 1 ಅಂತಂದ್ರೆ ಇದರ ನೆಕ್ಸ್ಟ್ ನ್ಯಾಚುರಲ್ ನಂಬರ್ ಯಾವುದು n plus 1 ರೈಟ್. ಸೊ ಎರಡು ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಗಳ ಸಮ್ ಎರಡು ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಗಳ ಪ್ರಾಡಕ್ಟ್ ನಿಮಗೆ 420 ಕೊಡ್ತಾ ಇದೆ ಅಂದ್ರೆ ಆ ನಂಬರ್ನ ಗೆಸ್ ಮಾಡಬೇಕಷ್ಟೇ. should guess the numbers. So how to guess it, right? For example, ಈಗ 420 na you can take LCM. 2 2s are 210, 105, again 3 3s are 9, 3 5s are 15, right? Okay. 3 7s are 7 1s are something like this. 7 3s are, it is 21. 3 2s are 6, 6 2s are 12. So ಎರಡು consecutive natural numbers ಆಗಲ್ಲ. So you can go with another method. Okay. Okay. So ಎರಡು consecutive natural numbers products ಸಿಗಬೇಕು ನಿಮಗೆ ಇಲ್ಲಿ. Right. So 420 ಅಂತಂದ್ರೆ 20 into 20 will give you 400 maybe. So ಇನ್ನೊಂದು ಜಾಸ್ತಿ ಅಂತಂದ್ರೆ it is 20 into 21 ಅಂತ ತಗೋಬಹುದು ನೋಡಿ. ಹೌದಾ? ಸುಮ್ಮನೆ ಗೆಸ್ ಮಾಡಿದ್ದೀನಿ. So 20 into 20 plus 1 is 420. ಆಯ್ತಾ ನೋಡಿ? 20 into 1, 20 plus 1 is 21. 21 into 20 is 420. So n ಜಾಗದಲ್ಲಿ ಏನು ಬಂತಿದೆ ನಿಮಗೆ? 20 ಬಂತು. So therefore n is equal to 20. ಅಂದ್ರೆ ಈ ಸೀರೀಸ್ ಅಲ್ಲಿ ಮೊದಲ 20 ಟರ್ಮ್ಗಳ ಸಮ್ ಅನ್ನು ನೀವು ತಗೊಂಡಾಗ you have got the answer as 420. 420 ಆನ್ಸರ್ ಸಿಕ್ಕಿದೆ ನಿಮಗೆ, ರೈಟ್. ಸೊ ಈ ಫಾರ್ಮುಲಾ ಮರಿಬಾರ್ದು, ಯಾವುದು Sn is equal to n into n plus 1. ಸೊ ಇದೇನು ಸೂಟ್ ಆಗುತ್ತೆ, ರೈಟ್. ಈವನ್ ನಂಬರ್ಗಳನ್ನ ಆಡ್ ಮಾಡಿದಾಗ n ಈವನ್ ನಂಬರ್ಸ್ ಅನ್ನು ಆಡ್ ಮಾಡಿದಾಗ ಬರೋ ಸಮ್ ಇಟ್ ವಿಲ್ ಬಿ ಈಕ್ವಲ್ ಟು n into n plus 1. ಸೊ n is natural number, n plus 1 is its next consecutive natural number. ಸೊ ನೀವು ಈ ತರ LCM ತಗೊಂಡು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ you can find out the numbers, right. So this is one of the shortcut. ಯಾವ್ದಕ್ಕಿದು? It is for even numbers. Odd numbers ಗೆ Sn is equal to n square ಅಂತ ಬರುತ್ತೆ. Sn is equal to n square ಅಂತ odd numbers ಗೆ ಬರುತ್ತೆ, right. Okay, anyway ಇನ್ನೊಂದು ಪ್ರಾಬ್ಲಮ್ ಮಾಡೋಣ. If an is equal to 2n square plus 1, an is equal to 2n square plus 1 ಆಗಿದ್ದು an 73 ಆದ್ರೆ an is equal to 73 ಆದ್ರೆ find n ಅಂತ ಹೇಳ್ತಾರೆ. find n ಇದೇ ತರ ಪ್ರಾಬ್ಲಮ್ ಬಂದಿತ್ತು, ಬಟ್ ಸ್ವಲ್ಪ ಸಿಂಪಲ್ ಆಗಿತ್ತು, ರೈಟ್ ಮಾಡೋಣ. ಸೊ an is equal to 2n square plus 1. an value is 73. so 73 is equal to 2n square plus 1. 1 ಆ ಕಡೆ ಟ್ರಾನ್ಸ್ಪೋಸ್ ಮಾಡಿ, so that becomes 73 minus 1 is equal to 2n square. 73 minus 1 is 72 is equal to 2n square. 2 na the divide ಮಾಡಿ 72 na, so n square is equal to 72 by 2. so n square is equal to, it is 36. 2 ones are 2, 36 are. so square root on both sides. Square root of n square is equal to plus or minus square root of 36. Square root cancels, so n is equal to plus or minus 6 ಬರುತ್ತೆ. so here n is always a natural number ಆಗಿರೋದ್ರಿಂದ we have to consider only the positive value. so n is equal to 6. so right, so this is a very important problem, right. I hope you are enjoying the session. Full funding. Okay. Yeah. 3 numbers are in AP. 3 numbers are in AP. Their sum is 15. Sum is 15 and product is, right, 80.
Product is 80. Find the numbers. First option is 358. Second option 578. Right? And third option is 357. And fourth option is 258. Right? So find three numbers. Right? Three numbers in AP whose sum is 15 and product is 80. Right? So usually ನಾವೇನು ಮಾಡ್ತೀವಿ ಈ ಥರ ಪ್ರಾಬ್ಲಮ್ ಕೊಟ್ಟಾಗ ಲೆಟ್ ದ ತ್ರೀ ನಂಬರ್ಸ್ ಬಿ ಎ ಮೈನಸ್ ಡಿ ಎ ಪ್ಲಸ್ ಡಿ ತಗೊಂಡು ಮೂರನ್ನು ಆ್ಯಡ್ ಮಾಡಿ ಎ ಕಂಡಿಡ್ಕೊಂಡು ಆಮೇಲೆ ಡಿ ಕಂಡಿಡ್ಕೊಂಡು ವಿ ಫೈಂಡ್ ದ ನಂಬರ್ಸ್. ಬಟ್ ಇಟ್ ಈಸ್ ಮಲ್ಟಿಪಲ್ ಚಾಯ್ಸ್. ಬಟ್ ಅದೇ ಕ್ವೆಶ್ಚನ್ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದಾನೆ. ಯು ಆರ್ ನಾಟ್ ಸಪೋಸ್ ಟು ಡೂ ದ ಯೂಶುವಲ್ ಡಿಸ್ಕ್ರಿಪ್ಟಿವ್ ಮೆಥಡ್. ಸೊ ಏನು ಮಾಡಬೇಕು? ಶಾರ್ಟ್ಕಟ್ ಹೋಗಲೇಬೇಕು. ವೆರಿ ಸಿಂಪಲ್. ಸಮ್ಮು 15, ಪ್ರಾಡಕ್ಟ್ 80 ಅಂತಂದರೆ ಈ ಮೂರು ನಂಬರಲ್ಲಿ ಯಾವ್ದು ಸೂಟ್ ಆಗುತ್ತೆ ನೋಡಿ ಅಷ್ಟೇ. ರೈಟ್? 358, 3 plus 5 8, 8 plus 8 16, but some 15 ಬರಬೇಕು, ಇದಾಗಲ್ಲ. 5 plus 7 12 plus 8 20 ಸಮ್ ಬರ್ತಾ ಇದೆ, ಇದು ಆಗಲ್ಲ. 3 plus 5 plus 7, 5 plus 3 is 8, 8 plus 7 is 15 ಸಮ್ ಬರ್ತಾ ಇದೆ. ಪ್ರಾಡಕ್ಟ್ 80 ಬರುತ್ತಾ ನೋಡಿ. 3 5s are 15, 15 7s are ಬರೋದಿಲ್ಲ. ರೈಟ್? ಇದು ಆಗಲ್ಲ. ಸೊ ಇದಾಗುತ್ತಾ ನೋಡಿ. 2 plus 5 7, 7 plus 8 is 15 ಬರ್ತಾ ಇದೆ, ಅಂದರೆ ಸಮ್ ಬರ್ತಾ ಇದೆ. ಪ್ರಾಡಕ್ಟ್ ಬರ್ತಾ ಇದೆ ನೋಡಿ. 8 5s are 40, 40 2s are 80, 80 ಬರ್ತಾ ಇದೆ. ಸೊ ಸಮ್ಮು ಬರ್ತಾ ಇದೆ, ಪ್ರಾಡಕ್ಟು ಬರ್ತಾ ಇದೆ. ಅಂದಮೇಲೆ ಆನ್ಸರ್ ಇಸ್ 258. ಓಕೆನಾ? ಸೊ ಈ ಥರ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಇರುತ್ತೆ. ಅಂದರೆ ಕ್ವೆಶನ್ಗೆ ನೀವು ಒಂದೊಂದೇ ಆಪ್ಷನ್ನ ಹಾಕಿ ಚೆಕ್ ಮಾಡಿ ನೀವು ರೈಟ್ ಆನ್ಸರ್ಗೆ ರೀಚ್ ಆಗ್ಬೋದು. ರೈಟ್? ಈ ಥರನೂ ಇರುತ್ತೆ. ಸೊ ಮೇ ಬಿ ಇನ್ನೊಂದು ಸ್ವಲ್ಪ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 3ನಲ್ಲಿ ಸ್ವಲ್ಪ ಸ್ಟಿಲ್ ಮೋರ್ ಕಾಂಪ್ಲಿಕೇಟೆಡ್ ಕ್ವೆಶನ್ಸನ್ನು ಮಾಡ್ತೀನಿ. ಶಾರ್ಟ್ಕಟ್ಸ್ನ ನಿಮ್ಗೆ ಹೇಳ್ಕೊಡ್ತೀನಿ ಅಲ್ಲೇ. ರೈಟ್? ಅಂಟಿಲ್ ದಟ್ ಪ್ಲೀಸ್ ಪ್ರಾಕ್ಟೀಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ದೊಡ್ಡ ದೊಡ್ಡ ಕ್ವೆಶನ್ಸ್ ಏನಿದೆ 3 and 4 ಮಾರ್ಕ್ ಕ್ವೆಶನ್ಸ್ ಏನಿದೆ ಅದರದ್ದು ಡೇಟಾ ಆದಮೇಲೆ ಫಸ್ಟ್ ಪಾರ್ಟಲ್ಲಿ ಏನು ಕ್ವೆಶನ್ಸ್ ಬರುತ್ತೆ ಆ ಕ್ವೆಶನ್ಸ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅದನ್ನು ಮಲ್ಟಿಪಲ್ ಚಾಯ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು. ರೈಟ್? ಸೊ ದಟ್ಸ್ ದ ಕ್ಲೂ ಫಾರ್ ಟುಡೇ. ಓದೋದು ನಿಲ್ಲಿಸ್ಬಿಡ್ಬೇಡಿ, ಓದ್ತಾ ಇರಿ. ದೊಡ್ಡ ದೊಡ್ಡ ಡಿಸ್ಕ್ರಿಪ್ಟಿವ್ ಪ್ರಾಬ್ಲಮ್ಸ್ದು ಡೇಟಾ ಆದಮೇಲೆ ಫಸ್ಟ್ ಪಾರ್ಟ್ ನೀವೇನು ಕಂಡುಹಿಡಿತೀರಾ ಅದನ್ನು ದಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ ಮಲ್ಟಿಪಲ್ ಚಾಯ್ಸ್. ರೈಟ್? So with these things I would like to conclude this video. In part 3, in tomorrow's video, I will be discussing still more very important MCQs with beautiful mind-blowing shortcuts. Right? Until then, stay home, stay safe and keep learning. And along with this, please subscribe the channel SP Guppy Online Classes. Right? Thank you.